ನಮಸ್ತೆ ವೀಕ್ಷಕರೇ, ಕುಮಾರ್ ನ್ಯೂಸ್ ಒನ್ ಕನ್ನಡ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ಬೆಳಗಾವಿಗೆ ಮುಂದಿನ CM ಪಕ್ಕನ ಸೈಲೆಂಟ್ ಸಾಹುಕಾರನ ಪ್ಲ್ಯಾನ್ ಏನು? ಪೋಸ್ಟರ್ ಹಿಂದಿದೆ ಮಾಸ್ಟರ್ ಮೈಂಡ್ ಅಂತಲೇ ಹೇಳಲಾಗ್ತಾ ಇದೆ. ಹಾಗಾದರೆ ಇದೇನಿದು ಸುದ್ದಿ ಅಂತ ನೋಡ್ಕೊಂಬರೋಣ ವೀಕ್ಷಕರೇ. ಮೂಢ ತೀರ್ಪು ಹೊರಬೀಳುವ ಮುಂಚೆಯೇ ಬಿರುಗಾಳಿ ಎದ್ದಿದೆ. ಮುಂದಿನ ಮುಖ್ಯಮಂತ್ರಿ ನಾನೇ ಅಂತಂದು ಕಾಂಗ್ರೆಸ್ನಲ್ಲಿ ಕೂಗಾಟ ಶುರುವಾಗಿದೆ. ಬೆಳಗಾವಿಗೆ ನೆಕ್ಸ್ಟ್ CM ಪೋಸ್ಟ್ ಅಂತ ಅನ್ನೋ ಅದೊಂದು ಜಾಹೀರಾತು ಅಚ್ಚಾಗಿದೆ. ಅಷ್ಟಕ್ಕೂ CM ಸಿದ್ದರಾಮಯ್ಯ ಅವರಿಗೆ ನಮ್ಮ ಬೆಂಬಲ ಅಂತಿದ್ದ ನಾಯಕರು ಈಗ ತಮ್ಮ ಹಂಬಲ ವ್ಯಕ್ತಪಡಿಸುತ್ತಿದ್ದಾರೆ. ಇಂಥದ್ದೊಂದು ಬೊಬ್ಬೆ ಮಧ್ಯೆ ಅಲ್ಲೊಬ್ಬ ಸಾಹುಕಾರ ಸೈಲೆಂಟ್ ಗೇಮ್ ಸದ್ದಿಲ್ಲದೆ ನಡೀತಾ ಇದೆ. ಅಷ್ಟಕ್ಕೂ ಸೈಲೆಂಟ್ ಮಾಸ್ಟರ್ ಮೈಂಡ್ ಸತೀಶ್ ಜಾರಕಿಹೊಳಿ ರಣತಂತ್ರವೇನು ಅನ್ನೋದನ್ನು ನಾವೆಲ್ಲರೂ ನೋಡಬೇಕಾಗಿದೆ. ಮಹಾಗುರುವಿನ ಅಣತಿಯಂತೆಯೇ ಇದೆಲ್ಲವೂ ನಡೀತಿದೆಯಾ ಅನ್ನೋ ಬಗ್ಗೆ ಸಂಪೂರ್ಣ ವಿವರ ಈ ಲೇಖನದಲ್ಲಿದೆ. ನಾನು ನಿಮ್ಗೆ ತಿಳಿಸ್ಕೊಡ್ತಾ ಬರ್ತೀರಿ. ಮುಂದಿನ ಮುಖ್ಯಮಂತ್ರಿ ನಾನೇ ಹೀಗಂತ ಹೇಳುತ್ತಲೇ ರಾಜ್ಯ ಕಾಂಗ್ರೆಸ್ನಲ್ಲಿ ಸೈಲೆಂಟ್ ಗೇಮ್ ಶುರುವಾಗಿದೆ. ಆಗಸ್ಟ್ ತಿಂಗಳದ್ದಕ್ಕೂ CM ಸಿದ್ದರಾಮಯ್ಯ ವಿರುದ್ಧ ಮೂಢ ಹಗರಣದ ಪ್ರಕರಣ ಬೆಂಕಿಯ ಧಗಧಗನೆ ಉರಿಯುತ್ತಿರೋದನ್ನು ನಾವೆಲ್ಲರೂ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ. BJP JDS ಮೈಸೂರು ಚಲೋ ಪಾದಯಾತ್ರೆ ಮಾಡಿತ್ತು. ರಾಜ್ಯಪಾಲರು ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿ ಆದೇಶ ಹೊರಡಿಸಿದ್ದರು. ಇದೇ ಆದೇಶ ವಜಾಗೊಳಿಸಲು ಹೈಕೋರ್ಟ್ ಮೊರೆ ಹೋಗಿದ್ದಾರೆ CM ಸಿದ್ದರಾಮಯ್ಯ. ಹೈಕೋರ್ಟ್ ಇನ್ನೂ ತೀರ್ಪು ನೀಡಿಯೇ ಇಲ್ಲ. ಈ ಮಧ್ಯೆ CM ಸಿದ್ದರಾಮಯ್ಯ ಬಣವೇ ಮುಂದಿನ ಮುಖ್ಯಮಂತ್ರಿ ಚರ್ಚೆ ಕಿಡಿ ಮತ್ತೆ ಗಾಳಿ ಬೀಸಿದೆ. ಆ ಬೆಂಕಿ ದೊಡ್ಡ ಜ್ವಾಲೆಯಾಗಿ ಉರಿಯುತ್ತಿರುವಾಗಲೇ ಸದ್ದಿಲ್ಲದೆ ಒಂದು ಆಟ ಶುರುವಾಗಿದೆ. ಅದಕ್ಕೆ ಸಾಕ್ಷಿಯೇ ಒಂದು ಪತ್ರಿಕೆಯ ಜಾಹೀರಾತು ಅಂತಲೇ ಹೇಳಲಾಗ್ತಾ ಇದೆ. ಸತೀಶ್ ಜಾರಕಿಹೊಳಿ ಕುಂದಾನಗರಿಯ ಬೆಳಗಾವಿಯ ರಾಜಕಾರಣದ ದಿಕ್ಕು ದೆಸೆಯನ್ನು ಬದಲಿಸಬಲ್ಲ ಸೈಲೆಂಟ್ ಮಾಸ್ಟರ್ ಮೈಂಡ್ ಅಂತಲೇ ಹೇಳಲಾಗಿದೆ. ಸಿದ್ದರಾಮಯ್ಯನವರ ಅತ್ಯಾಪ್ತ ಹಿಂದ ಸಹ ಸಾರಥಿ ಇಂತಹ ಸತೀಶ್ ಜಾರಕಿಹೊಳಿಯೇ ಮುಂದಿನ ಮುಖ್ಯಮಂತ್ರಿ ಆಗೋದು ಅಂತಂದು ಪತ್ರಿಕೆಯ ಜಾಹೀರಾತು ಒಂದು ಸಾರಿ ಹೇಳುತ್ತಿದೆ. ಇದೇ ಜಾಹೀರಾತು ರಾಜ್ಯ ಕಾಂಗ್ರೆಸ್ನ ಅಂತರ್ಯುದ್ಧ ಎಂಥದ್ದು, ಯಾಮಾರಿದರೆ ಏನಾಗುತ್ತೆ ಅನ್ನೋ ಸಂದೇಶ ನೀಡುತ್ತಿದೆ. ಅದರಲ್ಲೂ ಒಳಸುಳಿಯ ರಾಜಕಾರಣದ ನಿಪುಣ ಗುರು ಶಿಷ್ಯರ ಮಹಾ ಚೆಕ್ಮೇಟ್ ಇಟ್ಟಿದ್ದಾರಾ ಅನ್ನೋ ಒಂದು ದೊಡ್ಡ ಸಂಶಯ ಹುಟ್ಟುಹಾಕಿದೆ. ಯಾಕಂದರೆ ಪತ್ರಿಕೆಯೊಂದರಲ್ಲಿ ಅಚ್ಚಾದ ಜಾಹೀರಾತೊಳಗಿನ ಹೂರಣ ಸಾಮಾನ್ಯವಾಗಿಲ್ಲ. ಮುಂದಿನ CM ಸತೀಶ್ ಜಾರಕಿಹೊಳಿ ಅನ್ನೋ ಈ ಜಾಹೀರಾತು ಸಾಕಷ್ಟು ಚರ್ಚೆಗೂ ಸಹ ಗ್ರಾಸವಾಗಿರೋದಷ್ಟೇ ಅಲ್ಲ, ಹಲವಾರು ತಲೆಗೆ ಹುಳ ಕೂಡ ಬಿಟ್ಟಿದೆ. ಕರ್ನಾಟಕದ ಪ್ರಮುಖ ದಿನಪತ್ರಿಕೆಗಳ ಸಾಹುಕಾರನ ಅಭಿಮಾನಿಯೊಬ್ಬರು ಜಾಹೀರಾತು ನೀಡಿದ್ದಾರೆ. ಫೋಟೋದಲ್ಲಿ ಅಚ್ಚರಿ ಮೂಡಿಸೋದು 3 ಫೋಟೋ. ಸಿದ್ದು ಅತ್ಯಾಪ್ತ ಸತೀಶ್ ಜಾರಕಿಹೊಳಿ ಅವರಿಗೆ ಎದುರಾಗಿ ಪ್ರಧಾನಿ ನರೇಂದ್ರ ಮೋದಿ ಫೋಟೋ. ಇದ್ದಷ್ಟೇ ಅಲ್ಲದೆ 2018ರ ಕಾಂಗ್ರೆಸ್ JDS ಮೈತ್ರಿ ಸರ್ಕಾರವನ್ನು ಕೆಡವಿ ಕ್ಷಿಪ್ರ ಕ್ರಾಂತಿಯ ನಾಯಕ BJP ಶಾಸಕ ರಮೇಶ್ ಜಾರಕಿಹೊಳಿ ಫೋಟೋ. ರಜನೀಶ್ ಆಚಾರ್ಯ ಫೌಂಡೇಶನ್ ವತಿಯಿಂದ ಕಾಂಗ್ರೆಸ್ ನಾಯಕ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿಯಾಗಲಿ ಅಂತಂದು ಈ ರೀತಿಯ ಒಂದು ಕ್ಯಾಂಪೇನ್ ಮಾಡಲಾಗಿದೆ. ಅಷ್ಟಕ್ಕೂ ಇಲ್ಲಿ ಮೋದಿ ಫೋಟೋ ಯಾಕೆ ಬಂತು ಅನ್ನೋದು ಸಹ ಇದುವರೆಗೂ ಗೊತ್ತಾಗಿಲ್ಲ. ಪಕ್ಷದ ವರಿಷ್ಠರು ಸಿದ್ದರಾಮಯ್ಯನವರ ಒಪ್ಪಿಗೆ ಪಡೆದು ಅವರ ಬದಲಿಗೆ ಸತೀಶ್ ಜಾರಕಿಹೊಳಿ ಅವರನ್ನು ಆಯ್ಕೆ ಮಾಡಬೇಕು ಎಂದು ಜನಾಭಿಪ್ರಾಯವಾಗಿದೆ. ಏಕೆಂದರೆ 3 ಶಾಸಕರು MLC ಹಾಗೂ ಸಂಸದರನ್ನು ಹೊಂದಿರುವ ಸತೀಶ್ ಜಾರಕಿಹೊಳಿ ಕುಟುಂಬದೊಂದಿಗೆ ಸಿದ್ದರಾಮಯ್ಯನವರ ನಿಕಟ ಸಂಪರ್ಕ ಹೊಂದಿದ್ದಾರೆ ಅನ್ನೋ ಪೋಸ್ಟರ್ ಕೂಡ ಇದೀಗ ವೈರಲ್ ಆಗ್ತಿದೆ. ಇದಷ್ಟೇ ಅಲ್ಲದೆ ಮತ್ತೊಂದು ವಾಟ್ಸಪ್ ಪೋಸ್ಟರ್ 48 ಶಾಸಕರನ್ನು ಸಿದ್ದರಾಮಯ್ಯನವರ ಸಪೋರ್ಟ್ ಸತೀಶ್ ಜಾರಕಿಹೊಳಿಗಿದೆ ಅನ್ನೋದನ್ನು ಹೇಳುತ್ತಿದೆ. ಈ 2 ಸಂದೇಶವನ್ನು ಸಿದ್ದರಾಮಯ್ಯನವರ ಬಣ ಬಹುದೊಡ್ಡ ಪಲ್ಸ್ ಚೆಕ್ ಮಾಡೋದಕ್ಕೆ ಮುಂದಾಗಿದೆ ಅನ್ನೋ ಸಂದೇಶ ಕೂಡ ನೀಡ್ತಾ ಇರೋದು ನಾವೆಲ್ಲ ಗಮನಾರ್ಹ ವಿಷಯ. ಹೇಳಿ ಕೇಳಿ ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯನವರ ಅತ್ಯಾಪ್ತ. ಕನಸಿನಲ್ಲೂ ಸತೀಶ್ ಸಿದ್ದರಾಮಯ್ಯನವರ ವಿರುದ್ಧ ಮಾತಾಡೋದಿಲ್ಲ ಅಂಥ ರಾಜಕಾರಣದ ವಿದ್ಯಾರ್ಥಿ ಕೂಡ ಹೇಳಬಲ್ಲ. ಆದರೆ ಸತೀಶ್ ಜಾರಕಿಹೊಳಿ ಅಭಿಮಾನಿಗಳು ಜಾಹೀರಾತು ರಣತಂತ್ರದ ಬಗ್ಗೆ ಖುದ್ದು ಸಾಹುಕಾರ ಹೇಳಿದ್ದೇ ಬೇರೆ. ನಾನೇ ಮುಂದಿನ ಮುಖ್ಯಮಂತ್ರಿ ಅಂತ ನಾನು ಎಲ್ಲೂ ಹೇಳಿಲ್ಲ. ಈ ಬಗ್ಗೆ ಕ್ಲೈಮ್ಯಾಕ್ಸ್ ಕೂಡ ಮಾಡಿಲ್ಲ. ಯಾರೋ ಅಭಿಮಾನಿಗಳು ವಾಟ್ಸಪ್ನಲ್ಲಿ ಹಾಕಿಕೊಂಡ ಮಾತ್ರಕ್ಕೆ ಅದು ನಡೆಯೋದಿಲ್ಲ. ಮುಖ್ಯಮಂತ್ರಿಯನ್ನು ಬದಲಿಸುವ ಸನ್ನಿವೇಶವೂ ಇಲ್ಲ. ಸಿದ್ದರಾಮಯ್ಯನವರೇ ಮುಂದುವರಿಯುತ್ತಾರೆ, ಅವರೇ CM ಆಗಿ ಇರುತ್ತಾರೆ ಅನ್ನೋ ಆಸೆ ನನಗೂ ಇದೆ, ನಂಬಿಕೆಯೂ ಇದೆ. ಕಾದು ನೋಡೋಣ ಅನ್ನೋದು ಸಾಹುಕಾರನ ಕೊನೆ ಮಾತು. ಸತೀಶ್ ಹೀಗೆ ಹೇಳಿರೋದ್ರ ಹಿಂದೆ ಕಾರಣದ ಜೊತೆಗೆ ಸೈಲೆಂಟ್ ಸ್ಟ್ರಾಟಜಿ ಕೂಡ ಇಲ್ಲದೆ ಹೋಗಿಲ್ಲ. ಮುಂದಿನ ಮುಖ್ಯಮಂತ್ರಿ ಚರ್ಚೆ ಹುಟ್ಟು ಹಾಕಿದ್ದೇ ಸಿದ್ದರಾಮಯ್ಯ ಅತ್ಯಾಪ್ತ RV ದೇಶಪಾಂಡೆ. ಖುದ್ದು ದೇಶಪಾಂಡೆ ಕೂಡ ಹೇಳಿದರು CM ಬದಲಾವಣೆ ಇಲ್ಲ, ಒಂದು ವೇಳೆ ಬದಲಾದರೆ ಸ್ನೇಹಿತ ಸಿದ್ದರಾಮಯ್ಯ ಒಪ್ಪಿಕೊಂಡರೆ ರೆಡಿ ಅಂದಿದ್ರು. ಇದೀಗ ಸಿದ್ದು ಆಪ್ತ ಮತ್ತೊಬ್ಬ ಶಿಷ್ಯ MB ಪಾಟೀಲ್ ಸಹ ಮುಂದಿನ CM ನಾನೇ ಎನ್ನುತ್ತಿದ್ದಾರೆ. ಸದ್ಯ ಕಾಂಗ್ರೆಸ್ನಲ್ಲಿ CM ಪಟ್ಟದ ಮೇಲೆ ಕಣ್ಣಿಟ್ಟಿರುವ ಸಿದ್ದು ವಿರೋಧಿ ಬಣ ಅಕ್ಷರಶಃ ಗೊಂದಲಕ್ಕೆ ಈಡಾಗಿರೋದು ಇದೇ ಕಾರಣಕ್ಕೆ. ಅರೆ, ಸಿದ್ದು ಅತ್ಯಾಪ್ತರೆ CM ಚೇಂಜ್ ಅಂತಿರೋದಕ್ಕೆ ಅನ್ನೋ ಡೇಂಜರಸ್ ಡೌಟ್ ಶುರುವಾಗಿದೆ.
ಇದೇ ಹೊತ್ತಿಗೆ ಸರಿಯಾಗಿ ಅಹಿಂದ ಸಹ ಸಾರಥಿ ಸತೀಶ್ ಜಾರಕಿಹೊಳಿಗೆ CM ಪಟ್ಟದ ಮಾತಾಡ್ತಿರೋದು ಸಿದ್ದು ವಿರೋಧಿ ಬಣಕ್ಕೆ ಖುಷಿಗಿಂತಲೂ ಹೆಚ್ಚು ಭಯ ಹುಟ್ಟಿಸಿರೋ. ಅದರಲ್ಲೂ ಸತೀಶ್ ಜಾರಕಿಹೊಳಿ ಆಡಿದ ನ್ಯಾಯದ ಮಾತು ಮತ್ತಷ್ಟು ಗೊಂದಲಕ್ಕೆ ದೂಡಿದೆ ಅಂತಲೂ ಸಹ ಹೇಳಲಾಗ್ತಾ ಇದೆ. ದೆಹಲಿಗೆ ಹೋಗಿ ಬರೋದು ಮಾಮೂಲಿ ವಿಚಾರ, ಅಷ್ಟಕ್ಕೂ ರಾಜಕೀಯ ಕಲ್ಪಿಸುವುದು ಸರಿಯಲ್ಲ ಎನ್ನುತ್ತಲೇ ಸತೀಶ್ ಜಾರಕಿಹೊಳಿ ಮತ್ತೊಂದು ಸಂಗತಿಯನ್ನು ಹೊರಹಾಕಿದ್ದಾರೆ. ಈ ಎಲ್ಲದರ ಮಧ್ಯೆ ನಮ್ಮ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.